ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದ್ರೆ ಒಂದು ಆಫೀಸ್ನಲ್ಲಿ ಯೂರಿನಲ್ ಮತ್ತು ವಾಶ್ ಬೇಸಿನ್ ಕಮೋಡ್ ಇದು ಫಿಕ್ಸ್ ಮಾಡೋದು ನೋಡುವಂಥ. ಫಸ್ಟ್ ಇದು ಯಾರ ಕನ್ಸಿಲ್ಡ್ ಫಿಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಕೆಲಸ ಬಿಟ್ಬಿಟ್ಟು ಹೋಗಿದ್ರು. ಫೈನಲ್ ಫಿಟ್ಟಿಂಗ್ ನಾವು ಮಾಡಿ ಕೊಟ್ಟಿದ್ದೀವಿ. ಈ ಯೂರಿನಲ್ ಪಾಯಿಂಟ್ ಪುಷ್ ಹಾಕಿರೋದೆಲ್ಲ ತುಂಬ ಹೈಟ್ನಲ್ಲಿ ಇಟ್ಬಿಟ್ಟಿದ್ದಾರೆ. ಇವಾಗ ತುಂಬ ಮೇಲೆ ಆಯಿತು ಪುಷ್ ಮಾಡೋದಕ್ಕೂ, ಅಷ್ಟೊಂದು ಹೈಟ್ ಇದೆ. ಅಲ್ಲಿಂದ ಪೈಪು ನಿಮಗೆ ನೋಡಿದ್ರೂ ತುಂಬ ಅಸಹ್ಯ ಇರುತ್ತೆ. ಅದು ಕರೆಕ್ಟಾಗಿ ಯೂರಿನ್ ಮೇಲೆ ಒಂದು 3-4 ಇಂಚ್ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ. ಅದು ನೋಡಿದ್ರೆ 2 ಫೀಟ್ ಮೇಲೆ ಇದೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಟೈಲಿಸ್ ಎಲ್ಲ ಹಾಕಿ ಆಗಿದೆ. ಕಸ್ಟಮರ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಮಾಡಿಕೊಡಿ ಅಂದರು. 3 ಯೂರಿನಲ್ಲು, 2 ವಾಶ್ ಬೇಸಿನ್, 1 ಕಮೋಡು ಫಿಟ್ ಮಾಡಬೇಕಾಗಿದ್ದು. ನಿಮಗೂ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್ ಎಲ್ಲ ಪ್ರತಿಯೊಂದು ಮಾಡಿಕೊಡ್ತಾ ಇದ್ದೀವಿ. ಮೇಯ್ನು ಪ್ಲಮ್ಮಿಂಗು ಮತ್ತು ಎಲೆಕ್ಟ್ರಿಕಲ್ ಟೈಲು ಎಲ್ಲ ನಾವೇ ಮಾಡಿಕೊಡ್ತಾ ಇದ್ದೀವಿ. ನಮಗೆ ಫುಲ್ ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡಿಕೊಡೋದು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ತುಂಬ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲ್ನಲ್ಲಿ, ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡಿಕೊಡೋದು 1 ಡೇ ಟೈಮ್ ತೊಗೊಳ್ತಾ ಇದ್ದೀವಿ. 1 ಡೇನೇ ಫಿನಿಶ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಡೇನ ನೀವು ಯೂಸ್ ಮಾಡ್ಕೊಳ್ಬೋದು. ಅದು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ರಿ. ಹಾಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇದ್ರೂ ಫಾಲೋ ಮಾಡ್ಕೊಳ್ರಿ. ನಾವು ವರ್ಕ್ ಮಾಡೋ ಪ್ಲೇಸು CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL ಸರೌಂಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಎಲ್ಲರೂ ನೋಡಿದ್ರೆ ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಯಾಕಂದರೆ ನಾವು ಬಾತ್ರೂಮ್ ನೋಡಿದಿರ ನಾವು ರೇಟ್ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ಡಿಪೆಂಡ್ ಇರುತ್ತೆ. ಒಬ್ಬರಿಗೆ ನೋಡಿದ್ರೆ ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡೋದು ಸ್ಟೆಪ್ ಇರುತ್ತೆ, ಕೆಲವೊಂದರಲ್ಲಿ ಕೆಲವೊಂದು ಪ್ಲೇನಾಗೂ ಇರುತ್ತೆ. ಸ್ಟೆಪ್ ತೆಗ್ದು ಪ್ಲೇನಾಗಿ ಮಾಡೋಕ್ಕೆ ಒಂದು ಚಾರ್ಜ್ ಮಾಡ್ತೀವಿ. ಇರೋ ಥರ ಸ್ಟೆಪ್ ಇರೋ ಥರ ಮಾಡ್ಬೇಕಾದ್ರೆ ಅದಕ್ಕೊಂದು ಚಾರ್ಜ್ ಮಾಡ್ತೀವಿ. ಅದರಿಂದ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಅದು ನೋಡಿಬಿಟ್ಟು ಎಷ್ಟಾಗುತ್ತೆ ಅಂತ ಎಕ್ಸಾಕ್ಟಾಗಿ ನಿಮ್ಗೆ ತಿಳಿಸ್ತೀವಿ. ಇವು ನಿಮಗೆ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರೆ 5 days 1 ವೀಕ್ ಒಳಗಡೆ ಮಾಡಿಕೊಡ್ತಾ ಇದ್ದೀವಿ. ಪ್ಲಮ್ಮಿಂಗು, ಟೈಲು ಎಲ್ಲ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಸೇರಿ ನಾವೇ ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ತುಂಬ ಜನಗಳಿಗೆ ಇವಾಗ ಬಾತ್ರೂಮ್ ಫುಲ್ಲು ಓಲ್ಡ್ ಬಾತ್ರೂಮ್ ಆಗಿರೋದ್ರಿಂದ ಫುಲ್ ರಿನೋವೇಷನ್ ಅದು ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಬಾತ್ರೂಮ್ನಲ್ಲಿ ಫುಲ್ ಫಿಟ್ಟಿಂಗ್ ಮಾತ್ರ ಚೇಂಜ್ ಮಾಡಬೇಕಾಗತ್ತೆ, ಅದು ಬೇಕಾದ್ರೂ ಮಾಡಿಕೊಡ್ತಾ ಇರ್ತೀವಿ. ಅದೇ ಫಿಟ್ಟಿಂಗ್ ಇದ್ದರೆ ವಾಶ್ ಬೇಸಿನ್, ಕಮೋಡು, ವಾಲ್ ಮಿಕ್ಸರು, ಶವರ್ ಇದೆಲ್ಲ ಸೆಟ್ ಫುಲ್ ಯೂನಿಟೇಜ್ ಚೇಂಜ್ ಮಾಡಬೇಕಾದ್ರೂ ಮಾಡಿಕೊಡ್ತಾ ಇದ್ದೀವಿ. ನಿಮಗೆ ಔಟ್ ಆಫ್ ಸಿಟಿ ಕಡೆಯಿಂದ ತುಂಬ ಕಾಲ್ಸ್ ಬರ್ತಾ ಇರುತ್ತೆ ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡಿಕೊಡೋದು. ಯಾಕಂದರೆ ಅವರು ಕೇಳೋದು ಓಕೆ, ಬಟ್ ನಾವು ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಟ್ರಾಫಿಕ್ನಲ್ಲಿ ನಾವು ಟ್ರಾವೆಲ್ ಮಾಡಿ ಹೋಗಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ರು ಕೇಳ್ತಾರೆ ಬ್ಯಾಂಗ್ಳೂರು ಫುಲ್ ಸರ್ವಿಸ್ ಕೊಡ್ಬೋದಲ್ಲ ಅಂದ್ಬಿಟ್ಟು. ನಿಮಗೆ ಗೊತ್ತಿರುತ್ತಲ್ಲ, ಬ್ಯಾಂಗ್ಳೂರು ಸಿಟಿನಲ್ಲಿ ಓಡಾಡೋದು ಅಷ್ಟೊಂದು ಕಷ್ಟ ಇದೆ. ಯಾಕಂದರೆ ನಾವು ತುಂಬ ದೂರ ಹೋಗ್ಬೇಕಂದ್ರೆ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗೋ ಟೈಮೇ ನೋಡಿದ್ರೆ ನಿಮಗೆ ಹಾಫ್ ಡೇ ಹೋಗ್ಬಿಡ್ತದೆ. ಅದಕ್ಕೆ ಮೇಲೆ ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ರೀಸನ್ ಅದೇ, ಅದು ನಾವು ಲಾಂಗ್ ಬರ್ದಿರೋ ರೀಸನು. ನಾವು 2 ಥರನೂ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ವಿತ್ ಮೆಟೀರಿಯಲ್ ಬೇಕಾದ್ರೂ ಮಾಡಿಕೊಡ್ತೀವಿ, ವಿತೌಟ್ ಮೆಟೀರಿಯಲ್ ಬೇಕಾದ್ರೂ ಮಾಡಿಕೊಡ್ತೀವಿ. ಓನ್ಲಿ ಲೇಬರ್ ಅಂದ್ರೂ ಮಾಡಿಕೊಡ್ತಾ ಇದ್ವಿ. ನೋಡಿ ಎಲ್ಲ ಫಿಟ್ಟಿಂಗ್ ಮಾಡಿ ಆಗಿದೆ. ಫೈನಲ್ ನೋಡಿ ಈ ಥರ ಇದೆ. ಇದು ಬಂದ್ಬಿಟ್ಟು ಪುಷ್ ಟೈಪ್ ಪಿಲ್ಲರ್ ಕಾಕು ವಾಶ್ ಬೇಸ್ನಲ್ಲಿರೋದು. ಈ ಪುಷ್ ಮಾಡಿಬಿಟ್ಬಿಟ್ರೆ ಒಂದು 3 ಸೆಕೆಂಡ್ 4 ಸೆಕೆಂಡ್ ನಾವು ಎಷ್ಟು ಪ್ರೆಸ್ ಮಾಡ್ತೀವಿ ಅಷ್ಟು ಟೈಮ್ನಲ್ಲಿ ನೀರು ಬರುತ್ತೆ. ಆಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹೊತ್ತು ಬರುತ್ತೆ ಆ ಟೈಪು.